ಧನುರಾಶಿ ವರ್ಷವೆಲ್ಲ ಗುರುಬಲ ಬಹಳ ಚೆನ್ನಾಗಿತ್ತು. ಈಗ ಗುರುಬಲ ಇಲ್ಲ. ಶನಿಯೂ ಕೂಡ ಪಂಚಮದ ಒಂದು ಸ್ಥಾನಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಸೊ ಇತರೆ ಗ್ರಹರು ಕೂಡ ಅಷ್ಟಮ ಭಾವಕ್ಕೆ ಬರ್ತಕ್ಕಂಥದ್ದು. ಸೊ ಇದೆಲ್ಲ ಸ್ವಲ್ಪ ಭಾವನಾತ್ಮಕವಾಗಿ ಎಮೋಷನಲಿ ಸ್ವಲ್ಪ ಚಾಲೆಂಜ್ ಆಗ್ತದೆ. ಧನುರಾಶಿಯವರಿಗೆ ಪ್ರಯತ್ನ ಜಾಸ್ತಿ, ಸ್ವಲ್ಪ ಯಾಕೋ ಸ್ಲೋ ಆಯಿತು ಅಥವಾ ಏನೋ ಮುಂದೆ ಹೋಗ್ತಾ ಇಲ್ಲ, ಕ್ಲಚ್ ಹಿಡ್ದಂಗೆ ಆಗ್ತಿದೆ, ಸರ್ವೀಸಿಗೆ ಬಂದಿದೆ ಗಾಡಿ ಅಂತಂತ. ಅದಕ್ಕೆ ಸ್ವಲ್ಪ ಪುಣ್ಯಕ್ಷೇತ್ರಗಳಿಗೆ, ಈಶ್ವರನ ಪುಣ್ಯಕ್ಷೇತ್ರಗಳಿಗೆ ದರ್ಶನ, ಅಲ್ಲಿ ನದಿಯ ಸ್ನಾನ, ಶಿವಪಂಚಾಕ್ಷರ, ರುದ್ರಾಭಿಷೇಕ, ಈಶ್ವರ ಸ್ತೋತ್ರಗಳು ಇದನ್ನೆಲ್ಲ ಆದಾಗ ಹೋಗಿ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮತ್ತು ಗುರುಪೀಠಗಳ ದರ್ಶನವನ್ನು, ಅನುಗ್ರಹವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಧನುರಾಶಿಯವರಿಗೆ. ವಿದ್ಯಾರ್ಥಿಗಳಿಗೂ ಸ್ವಲ್ಪ ವಿಶೇಷ ಕಷ್ಟ ಇದೆ ಈ ತಿಂಗಳು. ತಲೆ ಎಲ್ಲೋ ಇರ್ತದೆ, ಮನಸ್ಸೇ ಎಲ್ಲೋ, ಮಾಡ್ತಾ ಇರೋದೇ ಏನೋ. ಸೊ ಸ್ವಲ್ಪ ಫೋಕಸ್ಡ್ ಆಗಿ ಇರುವುದು ಕಷ್ಟ ಆಗ್ತದೆ. ಯೋಗ ಧ್ಯಾನಗಳು ಬಹಳ ಉಪಯುಕ್ತ ಅಭ್ಯಾಸದಲ್ಲಿ ಇಟ್ಟುಕೊಂಡ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.